ಈ ವಿಶ್ವಸಂಸ್ಥೆದ ಯಾವ ರೂಲ್ಸನ್ನು ಯಾರು ಫಾಲೋ ಮಾಡಿಲ್ಲ. ಇದು ಇರಾನನ್ನು 20 ವರ್ಷಗಳ ಹಿಂದೆ ತನಕ ಧ್ವಂಸ ಮಾಡಿ ಹಾಕಿಬಿಟ್ಟಿದ್ದಾಗಿದೆ. ಇವ್ರದ್ದು ಅಮೆರಿಕದವ್ರ ಕೆಲಸನೇ ಅಷ್ಟು ಇರಾಕಿಗೆ ಮಾಡ್ದಂಗೆ ಎಲ್ಲ. ಈಗ ವಿಯೆಟ್ನಾಮಲ್ಲಿ ಮಾಡಿದಾಗ ಈ ಸೋಲು ಒಪ್ಪಿಕೊಂಡು ಇದೇ ರೀತಿ ವಾಪಸ್ ಹೋಯಿತು ಅಮೆರಿಕ. ಸೊ ಚಿಕ್ಕ ರಾಷ್ಟ್ರ ದೊಡ್ಡ ರಾಷ್ಟ್ರ ಹಾಗೆಲ್ಲ ಅವರು ನೋಡಿ ಯುಕ್ರೇನ್ಗೆ ನಾವು ಹೆಲ್ಪ್ ಮಾಡಿದ್ದು ಅತಿ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದಾರೆ ನೋಡಿ. ದಟ್ ಅದಕ್ಕೆ ದೇರ್ ಇಸ್ ಎ ಆಲ್ ಗುಡ್ ಫಾರ್ ಫೇರ್ ಅಂಡ್ ಲವ್ ಫಾರ್ ದಿ ವಾರ್ ಅಂಡ್ ಪೀಸ್ ಅಂತ ಏನೋ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ವಾರ್ಗಳಲ್ಲಿ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಬೋದು, ಯಾವ ರೂಮರ್ಸ್ ಲವ್ ಅಂಡ್ ವಾರ್ ಎವ್ರಿಥಿಂಗ್ ಫೇರ್ ಅಂಡ್ ಲವ್ ಅಂಡ್ ವಾರ್. ಸೊ ಈ ರೀತಿಗಳು ಆಗ್ತದೆ. ಸುಳ್ಳು ಸ್ಟೇಟ್ಮೆಂಟ್ಗಳು ಬರ್ಬೋದು. ಈಗ ಟ್ರಂಪೇ ಸುಳ್ಳು ಸ್ಟೇಟ್ಮೆಂಟ್ಗಳು ಪ್ರತಿ ದಿವಸ ಬೆಳಿಗ್ಗೆ ಒಂದು ಕೊಟ್ಟು ಸಾಯಂಕಾಲ ಒಂದು ಚೇಂಜ್. ನಾನು ಕಂಪ್ಲೀಟ್ ಶಿಲಾಯುಗಕ್ಕೆ ತರ್ತೀನಿ ಇರಾನ್ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಹೇಳ್ತಿದ್ದೇನೆ ಬನ್ನಿ ಮಾತುಕತೆಗೆ ಅಂತ. ಡು ವಿ ಹ್ಯಾವ್ ಎನಿ ಲಿಂಕೇಜ್ ಬಿಟ್ವೀನ್ ವಾಟ್ ಈಸ್ ಟಾಕಿಂಗ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಯಾವುದಿದಿಲ್ಲ. ಅದಕ್ಕೆ ನಾನು ಹೇಳ್ದಾಗೆ ಈ ರೀತಿ ಇದು ಅಕಸ್ಮಾತ್ ಜಾಸ್ತಿ ದಿವಸ ಹೋದರೆ ನಾವೆಲ್ಲರೂ ಅನುಭವಿಸಬೇಕಾಗ್ತದೆ. ನಾನು ಆವತ್ತು ನಮ್ಮ ಫ್ರೆಂಡ್ ಒಬ್ಬ ಬ್ರಿಗೇಡಿಯರ್ ಹೇಳ್ತಾ ಇದ್ದ ಸರ್. ನಾನು ಹೇಳಿದೆ ನನ್ನ ಜೂನಿಯರ್ ವಿಲ್ ಇಟ್ ಗೋಯಿಂಗ್ ಟು ಎಂಡ್ ಫಾರ್ ನಿಯರ್ ಫ್ಯೂಚರ್? ನೋ ಸರ್, ಇಟ್ ವಿಲ್ ಟೇಕ್ ಟೈಮ್, ಬಟ್ ಲಾಂಗ್ ಟರ್ಮ್ ಭಾಳ ಎಫೆಕ್ಟ್ ಇದೆ ಅಂತ ಹೇಳ್ದ ಅವನು. ಅಲ್ಲ ಸರ್, ಈಗ ವೆದರ್ ಕಂಡೀಷನ್ಸು ಅಷ್ಟು ಸೂಟೇಬಲ್ ಇಲ್ಲ ಅಮೇರಿಕನ್ ಸೋಲ್ಜರ್ಸ್ಗೆ ಬಿಕಾಸ್ ಆಫ್ ದಿಸ್ ಹೀಟ್ ವೇವ್ ಅವ್ರ ಉಷ್ಣಾಂಶ. ಯಾಕಂದರೆ ಇದು ಫುಲ್ ರೇಗಿಸ್ತಾನ್ ಅಲ್ವಾ ಸರ್. ಈಗ ಎಲ್ಲೆಲ್ಲಿ ಇವ್ರದ್ದು ಬೇಸಸ್ ಇದೆಯೋ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಪಟ್ಟೆ ಮರುಭೂಮಿ ಇರೋದ್ರಿಂದ ಉಷ್ಣಾಂಶ ಕೂಡ ತುಂಬ ಜಾಸ್ತಿ ಇರೋದ್ರಿಂದ ನಾಟ್ ಫೇವರಬಲ್ ಕಂಡೀಷನ್ಸ್ ಫಾರ್ ಅಮೇರಿಕನ್ ಸೋಲ್ಜರ್ಸ್ ಟು ಅಟ್ಯಾಕ್ ಅಂತ. ಅದು ಸರಿ ಇದೆಯಾ ಅದು? ಈಗ ನೋಡಿ ಮೇಡಮ್, ಈಗ ಎಲ್ಲ ವಾರ್ಫೇರ್ ಆಗ್ತಿರೋದು ಏರ್ ವಾರ್ಫೇರ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಫಿಸಿಕಲಿ ಟ್ರೂಪ್ಸ್ಗಳು ಅದನ್ನು ಕ್ಯಾಪ್ಚರ್ ಮಾಡೋದು ಅಷ್ಟು ಸುಲಭ ಅಲ್ಲ ಇರಾನಲ್ಲಿ. ಅದ್ರ ಇರಾನ್ ಪ್ಲೇಸ್ಗಳು ಭಾಳ ಕೆಲವು ಏರಿಯಾಗಳಲ್ಲಿ ಕಡಿದಾದ ಬೆಟ್ಟಗಳಿದೆ, ಎಲ್ಲ ಇದೆ. ಅದು ಅವ್ರಿಗೆ ಗೊತ್ತಿದೆ. ಅಮೇರಿಕನ್ ಸೋಲ್ಜರ್ಸ್ಗಳಿಗೆ ಗೊತ್ತಿಲ್ಲ. ಇದು ಎಷ್ಟೇ ಬೇಕಾದ್ರೆ ಅಡ್ವಾನ್ಸ್ ಆಗಿರಲಿ ಅವ್ರನ್ನ ಕತ್ತರಿಸಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅವರು ಒಳಗೆ ನುಗ್ಗಿದ್ರೆ ಇರಾನ್ ಅವ್ರು ಹೇಳಿದ್ದಾರೆ. ಅದು ಯಾರೇ ದೇಶ ಲಾಸ್ಟ್ ಬುಲೆಟ್ವರೆಗೂ ತಮ್ಮ ದೇಶದ ಒಂದು ಸಾರ್ವಭೌಮತ್ವ, ತಮ್ಮ ದೇಶದ ತಮ್ಮ ಮಾತೃಭೂಮಿಯನ್ನು ಕಾಪಾಡೋದು ಅವ್ರ ಹಕ್ಕು ಅವ್ರು ಮಾಡ್ತಾರೆ. ಅವ್ರು ಸತ್ರು ಪರವಾಗಿಲ್ಲ ಮಾಡ್ತಾರೆ. ಬಟ್ ಈ ರೀತಿ ಒಂದು ಪರಿಸ್ಥಿತಿ ಸದ್ಯಕ್ಕೆ ಅಮೇರಿಕನ್ ಟ್ರೂಪ್ಸ್ ಲಾಂಚ್ ಮಾಡೋದು ಇಲ್ಲ. ಯಾಕೆಂದರೆ ಏರಿಯಲ್ ವಾರ್ ನೋಡಿ ಆಗಿದೆ. ಏರಿಯಲ್ ವಾರ್ಗಳು ಬರೀ ಮಿಸೈಲ್ಸ್ ಬಿಟ್ಟು ಆ ಕಾಲದಲ್ಲಿ ಇಂಟರ್ವ್ಯೂಲ್ಲಿ TV ಸೀರಿಯಲ್ ಬರ್ತಿತ್ತು. ನಾಗ ಬಾಣ ಬಿಟ್ಟರೆ ಆ ಕಡೆಯಿಂದ ಗರುಡ ಬಾಣ ಮಹಾಭಾರತ ಈ ರೀತಿ ಹೊಡೆದ್ರೆ ಈ ರೀತಿ ಆಗ್ತದೆ. ಈಗ ಇಂಟರ್ಸೆಪ್ಟರ್ಸ್ ಅಂತೀವಿ. ಇಂಟರ್ಸೆಪ್ಟರ್ಸ್ಗಳು ಸಹ ಈಗ ಇರಾನ್ ಏನಾದರೂ ಮಿಸೈಲ್ಸ್ ಬಿಟ್ಟರೆ ಅದನ್ನು ಹೊಡಿಲಿಕ್ಕೆ ಒಂದು ಇಂಟರ್ಸೆಪ್ಟರ್ ಅಲ್ಲ 10 ಬೇಕು. ಒಂದು ಕಂಟಿನ್ಯೂಸ್ ಬಿಡಬೇಕು, ಆವಾಗ ಒಂದು ತಗುಲುತ್ತೆ. ಸೊ ಒಂದು ಇಂಟರ್ಸೆಪ್ಟರ್ ಭಾಳ ಕಾಸ್ಟ್ಲಿ ಅದು. ಸೊ ಇದು ತುಂಬ ಕಾಸ್ಟ್ಲಿ ಆಗಿಬಿಟ್ಟು ಅವ್ರದ್ದು ವಾರ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗಿದೆ ಅಮೇರಿಕನ್ಸ್ಗೆ. ಅಲ್ಲೇ ಅದಕ್ಕೋಸ್ಕರ ಅಲ್ಲಿಂದ ಅಮೇರಿಕನ್ ಭಾಳ ಅಪೋಸಿಷನ್ ಇದೆ ಇದನ್ನು ವಾರ್ ಕಂಟಿನ್ಯೂ ಮಾಡೋದು. ಅವ್ರಿಗೆ ವಾರ್ ಅದಕ್ಕೆ ಅಲ್ಟಿಮೇಟಮ್ ಮೇಲೆ ಅಲ್ಟಿಮೇಟಮ್ ಕೊಡ್ತಾ ಇದ್ದಾರೆ. ಅಲ್ಟಿಮೇಟಮ್ ಇದು 3 ದಿವಸ ಅಲ್ಲ, ಇನ್ನು 6 ತಿಂಗಳು ಕೊಟ್ಟರು. ಅವ್ರಿಗೆ ನೋಡಿ, ಇರಾನಿಂದ ಮೀಡಿಯಾದ ನೋಡಿದ್ರೆ ಏನಾದರೂ ನೀವು ಇರಾನ್ ಮಾತುಕತೆಗಳು ಇರಾನ್ದು ಯಾವ ವಿಡಿಯೋ ಬರ್ತಾ ಇಲ್ಲ, ಅವ್ರದ್ದು ಯಾವುದು ಇದನ್ನ ಸಂವಹನನೇ ಇಲ್ಲ. ಓನ್ಲಿ ಅವರು ಟ್ವಿಟರ್ ಅಲ್ಲಿ ಒಂದು ಅಷ್ಟೇ ಒಂದು ಪೋಸ್ಟ್ ಹಾಕ್ತಾರೆ ಅಷ್ಟೇ. ಅದರ ಒಳಗಿನ ದೃಶ್ಯಗಳು ಈ ಪ್ರಪಂಚಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಅದು ಹೆಂಗಿದೆ. ದಟ್ ಈಸ್ ಆಲ್ಸೋ ಒನ್ ಸ್ಟ್ರಾಟಜಿ ಆಕ್ಚುಲಿ. ಈಗ ಯಾರು ಇರಾನ್ ಅನ್ನು ನಡೆಸ್ತಾ ಇದ್ದಾರೆ, ಯಾರು ನಡೆಸಲಿಲ್ಲ ಅಂದ್ರೂ ಕೂಡ ಅವರು ಇನ್ನು ಯುದ್ಧದ ರಣಾಂಗಣದಲ್ಲಿ ಪ್ರಸ್ತುತವಾಗಿದ್ದಾರಲ್ಲ ಸರ್. ಹೇಳಿ, ತಾವು ಜರ್ಜರಿತರಾಗಿ ಅವ್ರದ್ದು ಎಲ್ಲ ಅಂಗಾಂಗಗಳು ಫೇಲಿಯರ್ ಆದ್ರೂ ಸ್ಟಿಲ್ ಫರ್ಮ್ ಆಗಿ ಸ್ಟ್ಯಾಂಡ್ ಆಗಿದಾರಲ್ಲ. ಹೇಳಿ, ಅದೇ ಈಗ ನನ್ನ ಮನಸ್ಸಿಗೆ ಈಗ ಇವ್ರು ಯೋಚನೆ ಮಾಡ್ತಾರೆ. ಈಗ 3 ದಿವಸ ಅಂತೇಳಿ ಕಾದು ನೋಡ್ಬೇಕು. ಬಟ್ ಇದು ಅಷ್ಟು ಸುಲಭವಾಗಿ ಬಗೆಹರಿಸೋ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಆಲ್ ರೈಟ್ ಸರ್. ಕ್ರಾಸ್ಟ ಸರ್, ಯಾವ ಲೆವೆಲ್ಗೆ ಚರ್ಚೆ ನಡೀತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಆಗುತ್ತೆ. ಬಿಕಾಸ್ ರಸಗೊಬ್ಬರದ ಅಭಾವ ಜಾಸ್ತಿ ಆಗ್ತಾ ಇದೆ. ಬೆಳೆ ಬೆಳೆಯುವಂತಹ ಟೈಮ್ ಈಗಾಗಲೇ ಪ್ರೊಡಕ್ಷನ್ ಕಡಿಮೆ ಆಗಿದೆ ಮತ್ತು ರಸಗೊಬ್ಬರದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಿಕ್ಕಾಪಟ್ಟೆ ಜಾಸ್ತಿ, ಸುಮಾರು 40% ಜಾಸ್ತಿ ಆಗಿದೆ. ಹೀಗಾಗಿ ರೈತರು ಕೂಡ ಸಂಕಷ್ಟಕ್ಕೆ ಹೋಗ್ತಾರೆ ಮತ್ತು ಆಹಾರದ ಹಾಹಾಕಾರ ಉಂಟಾಗುತ್ತೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಹೌದಾ ಸರ್? ಗ್ಯಾರಂಟಿ ಅದು. ಹೌದಾ ಸರ್? ಗ್ಯಾರಂಟಿ. ಯಾಕೆಂದರೆ ಒಂದು ವೇಳೆ ವಾರ ಈಗ ಏನೊಂದು 15-20 ದಿವಸಗಳು ಸ್ಟಾಪ್ ಆದರೆ ಆಹಾರ ಅಂತೂ ಖಂಡಿತ. ಯೂರಿಯಾ ಇಲ್ಲ, NPK ಅಂತ ರಸಗೊಬ್ಬರ ಕೂಡ ಸಿಗಲ್ಲ. ಯಾಕಂದರೆ ಇದೆಲ್ಲ ನಿಮಗೆ ಇದೆ ಆಯಿಲ್ನಿಂದಲೇ ಬರುವುದೇ ಇದು ಪದಾರ್ಥಗಳು. ಇದು ಬೇಸಿಕ್ ರಾ ಮೆಟೀರಿಯಲ್ ಇಸ್ ಆಯಿಲ್.
ಈ ಆಯಿಲ್ನಿಂದನೇ ರಸಗೊಬ್ಬರ ಬರೋದು, ಈ ಆಯಿಲ್ನಿಂದಲೇ ನಿಮಗೆ ಯೂರಿಯಾ ಬರೋದು. ಸೊ ಇದೆಲ್ಲ ಆಯಿಲಲ್ಲಿ ನಿಮಗೆ ರಾ ಮೆಟೀರಿಯಲ್ ಸಿಗದೆ ಹೋದ್ರೆ ಇಲ್ಲಿ ಪ್ರೊಡಕ್ಷನ್ ಎಲ್ಲಿ ಆಗುತ್ತೆ? ಸೊ ನ್ಯಾಚುರಲಿ ಬೆಲೆ ಜಾಸ್ತಿ ಆಗುತ್ತೆ. ಆವಾಗಲೇ ನೋಡಿ ಅದು ಯೂರಿಯಾ ಬೆಲೆ ಇಸ್ ಗಾನ್ ಅಪ್ ಬೈ 60-70%. ಸರ್ ಫುಡ್ ಕ್ರೈಸಿಸ್ ಆಲ್ರೆಡಿ ಪೈಪ್ಲೈನ್ ಅಲ್ಲಿ ಇದೆ, ಬಟ್ ಸರ್ಕಾರ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಷ್ಟೇ. ಕರೆಕ್ಟ್, ಯಾಕಂದ್ರೆ ಇಲೆಕ್ಷನ್ಗೋಸ್ಕರ ಅಷ್ಟೇ. ಇಲೆಕ್ಷನ್ ಈಗ ಫೋರ್ಸ್ ಆಗ್ಲಿ, ಆಮೇಲೆ ನೋಡಿ ಎಲ್ಲ ಹಾಕರೆ ಹೆಂಗೆ ಎಲ್ಲ ಹೊರಡಬೇಕು, ಎಲ್ಲ ಎಕ್ಸ್ಪೋಸ್ ಆಗುತ್ತೆ ಜನಕ್ಕೆ. ಇದ್ದಕ್ಕಿದ್ದಂತೆ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಜ್ಞಾನೋದಯ ಆಗೋಗುತ್ತೆ. ಏನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋತಾ ಇದೀವಿ ನಾವು. ಏನಾಗಿದೆ, ಏನ್ ತೊಂದರೆ ಆಗಿದೆ, ಏನ್ ಕಷ್ಟ ಆಗಿದೆ, ಆಟೋದವ್ರಿಗೆ ತೊಂದ್ರೆ ಅಂತೆ, ಯಾವ್ದಾವ್ದೋ ಹೋಟೆಲ್ ಅವ್ರಿಗೆ ತೊಂದ್ರೆ ಅಂತೆ, ಅದ್ಯಾವ್ದೋ ಪೀಣ್ಯದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ತೊಂದ್ರೆ ಅಂತೆ ಅಂತ ಅನ್ಕೊಂಡ್ ಸುಮ್ನೆ ಕೂತಿದೀವಿ ನಾವು. ಈಗ ಕಂತೆಗಳೆಲ್ಲ ಬರುತ್ತೆ ಇವಾಗ ಸಂತೆಗೆ ಬರುತ್ತೆ. ಸೊ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಆಮೇಲೆ ಈಗಾಗಲೇ ನಮ್ದು ಎನರ್ಜಿ ಕ್ರೈಸಿಸ್ ಇರೋದ್ರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಸಿಕ್ಕಾಪಟ್ಟೆ. ಆಮೇಲೆ ಆಯಿಲ್ ಬೆಲೆ ಈಗ $100 ಹೋಗಿದಿಲ್ಲ, 63 ಇರೋದು, 100 ಇರೋದು 200 ಹೋಗುತ್ತೆ. ಈ ಹುಚ್ಚಿನ ಮಾತು ನಂಬ್ಕೊಂಡು ಸರ್ ಕದನ ವಿರಾಮ ಆದಾಗ ಮತ್ತೆ ಸ್ಲೋಪ್ ಡೌನ್ ಆಗಿತ್ತು ಸರ್. ಹೌದು. ಆಮೇಲೆ ಮತ್ತೆ ಯಾವಾಗ ಒಬ್ರೊಬ್ರು ಹೊಡೆದಾಡಕ್ ಶುರು, ಮತ್ತೆ ಈಗ ಮೇಲಕ್ಕೆ ಹೋಗ್ತಾ ಇದೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಸರ್ ಎಷ್ಟು ಅಂತ ಗವರ್ನಮೆಂಟ್ ಆದ್ರೂ ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. $200 ಹೋಗಿ ನಮ್ಮ ರುಪಿಗೆ ಇವಾಗ ಹೇಗೋ 93-94 ಆಗ್ತದೆ. 98-100 ಹೋದ್ರೆ $1 is also very important ಸರ್. ಏನಾಗ ನೋಡಿ, ನಾನು ಆವಾಗಲೇ ಹೇಳಿದಲ್ಲ, $1 ಇನ್ಕ್ರೀಸ್ ಆಗಿದ್ರೆ ನಮ್ಮ ಬೊಕ್ಕಸಕ್ಕೆ 15,000 ರಿಂದ 18,000 ಕೋಟಿನಷ್ಟು ಆಗುತ್ತೆ. $1 ಇನ್ಕ್ರೀಸ್ ಆದರೆ ಜಸ್ಟ್ ಇಮ್ಯಾಜಿನ್. ಫಿಸ್ಕಲ್ ಡೆಫಿಸಿಟ್ ಯಾವತ್ತರಿ ಹೋಗಿದೆ ಅಂತ ಎಲ್ಲಿಯೂ ಯಾರು ಹೇಳಲಿಲ್ಲ, ಸುಮ್ಮನೆ ಕೂತಿದ್ದಾರೆ. ಅಸಲಿ ರಿಪೋರ್ಟ್ಗಳು ಭಯ ಹುಟ್ಟಿಸುವಂತದ್ದಾಗಿರೋದ್ರಿಂದ ಅದನ್ನ ನೋಡದೇ ಇರುವುದೇ ಬೆಟರ್ ಅಂತ ಅನ್ಸುತ್ತೆ. 4ನೇ ತಾರೀಕು ಆದ್ಮೇಲೆ ನೋಡಿ ಹೆಂಗೆ ಆಗುತ್ತೆ ಅಂತ.